ಯಾವುದನ್ನು ಸೇವಿಸುವುದರಿಂದ ಕಣ್ಣಿನ ಪೊರೆಯಂತಹ ಸಮಸ್ಯೆಗಳಿಂದ ದೂರವಿಡುತ್ತದೆ? ಆಪ್ಷನ್ಸ್: ಎ ವಾಲ್ನಟ್ಸ್, ಬಿ ಕೇಸರಿ, ಸಿ ಶತಾವರಿ, ಡಿ ಪರಂಗಿ. ಸರಿಯಾದ ಆಪ್ಷನ್ ಬಿ ಕೇಸರಿ. ಕೇಸರಿಯಲ್ಲಿರುವ ಕ್ಯಾರೋಟಿನಾಯ್ಡ್ ಕಣ್ಣುಗಳನ್ನು ರಕ್ಷಣೆ ಮಾಡುತ್ತದೆ. ಕಣ್ಣುಗಳ ಆರೋಗ್ಯಕ್ಕೆ ಅಗತ್ಯವಿರುವ ವಿಟಮಿನ್ ಎ ಇದರಲ್ಲಿದ್ದು ಕೇಸರಿ ಕಣ್ಣಿನ ಪೊರೆಯನ್ನು ತಡೆಯುತ್ತದೆ ಮತ್ತು ಸೂರ್ಯನ ಹಾನಿಕಾರಕ ಕಿರಣಗಳಿಂದ ಕಣ್ಣುಗಳನ್ನು ರಕ್ಷಣೆ ಮಾಡುತ್ತದೆ. ಅಸ್ತಮಾ ಸಮಸ್ಯೆ ಇರುವವರು ಯಾವುದನ್ನು ಕುಡಿಯುವುದು ಆರೋಗ್ಯಕರ? ಆಪ್ಷನ್ಸ್: ಎ ಗ್ರೀನ್ ಟೀ, ಬಿ ಕಷಾಯ, ಸಿ ಬ್ಲ್ಯಾಕ್ ಕಾಫಿ, ಡಿ ಹಾಲು. ಸರಿಯಾದ ಆಪ್ಷನ್ ಸಿ ಬ್ಲ್ಯಾಕ್ ಕಾಫಿ. ಅಸ್ತಮಾ ಸಮಸ್ಯೆಯಿಂದ ಬಳಲುತ್ತಿರುವವರಲ್ಲಿ ಶ್ವಾಸಕೋಶಕ್ಕೆ ಸಂಬಂಧಿಸಿದ ಲಕ್ಷಣಗಳು ಬಹಳ ಬೇಗನೆ ಕಾಣಿಸಿಕೊಳ್ಳುತ್ತವೆ. ಇದಕ್ಕೆ ಪ್ರಮುಖ ಕಾರಣ ಶ್ವಾಸಕೋಶದ ಭಾಗದಲ್ಲಿ ಕಂಡುಬರುವ ಉಸಿರಾಟನಾಳಗಳ ಒಳಭಾಗ ತನ್ನಿಂತಾನೇ ಊದಿಕೊಳ್ಳುತ್ತದೆ. ಹೀಗಾಗಿ ಅಸ್ತಮಾ ಸಮಸ್ಯೆ ಇರುವವರು ಬ್ಲ್ಯಾಕ್ ಕಾಫಿಯನ್ನು ಕುಡಿಯುವುದರಿಂದ ಈ ಸಮಸ್ಯೆಯಿಂದ ಸ್ವಲ್ಪ ಸಮಯದವರೆಗೆ ಪರಿಹಾರವನ್ನು ಕಂಡುಕೊಳ್ಳಬಹುದು. ಲವಂಗ ಬೆರೆಸಿದ ಹಾಲನ್ನು ಕುಡಿಯುವುದರಿಂದ ಏನಾಗುತ್ತದೆ? ಆಪ್ಷನ್ಸ್: ಎ ಸೋಮಾರಿತನ ನಿವಾರಣೆ, ಬಿ ದೇಹಕ್ಕೆ ಶಕ್ತಿ, ಸಿ ಗಾಢ ನಿದ್ರೆ, ಡಿ ಉತ್ತಮ ಆರೋಗ್ಯ. ಆಪ್ಷನ್ ಎ ಮತ್ತು ಬಿ. ಲವಂಗದಲ್ಲಿ ಕ್ಯಾಲ್ಸಿಯಂ ಇದ್ದು ಇದನ್ನು ಹಾಲಿನೊಂದಿಗೆ ಬೆರೆಸಿ ಕುಡಿಯುವುದರಿಂದ ಕ್ಯಾಲ್ಸಿಯಂನ ಗುಣಮಟ್ಟ ಹೆಚ್ಚಾಗುತ್ತದೆ. ಇದನ್ನು ಕುಡಿಯುವುದರಿಂದ ಮೂಳೆಗಳು ಮತ್ತು ಹಲ್ಲುಗಳು ಬಲವಾಗಿರುತ್ತವೆ. ಹಲ್ಲು ನೋವು, ಊದಿಕೊಂಡ ಒಸಡುಗಳು, ಊತ, ಬಾಯಿಯ ದುರ್ವಾಸನೆ ಇತ್ಯಾದಿ ಸಮಸ್ಯೆಗಳನ್ನು ಹೋಗಲಾಡಿಸಲು ತುಂಬಾ ಸಹಾಯಕಾರಿಯಾಗಿದೆ. ಹಾಗೆಯೇ ಲವಂಗ ಬೆರೆಸಿದ ಹಾಲನ್ನು ಕುಡಿಯುವುದರಿಂದ ದೇಹಕ್ಕೆ ಶಕ್ತಿ ಸಿಗುತ್ತದೆ, ಆಯಾಸ ಮತ್ತು ಸೋಮಾರಿತನ ದೂರವಾಗುತ್ತದೆ. ಇದರಲ್ಲಿರುವ ಕ್ಯಾಲ್ಸಿಯಂ ಮತ್ತು ಪೊಟ್ಯಾಷಿಯಂ ದೇಹಕ್ಕೆ ಹೊಸ ಶಕ್ತಿಯನ್ನು ನೀಡುತ್ತದೆ. ವಿಶ್ವದಾದ್ಯಂತ ಕೃಷಿ ಕ್ಷೇತ್ರದಲ್ಲಿ ನಮ್ಮ ಭಾರತ ಎಷ್ಟನೇ ಸ್ಥಾನದಲ್ಲಿದೆ? ಆಪ್ಷನ್ಸ್: ಎ 3ನೇ ಸ್ಥಾನ, ಬಿ 6ನೇ ಸ್ಥಾನ, ಸಿ 9ನೇ ಸ್ಥಾನ, ಡಿ 11ನೇ ಸ್ಥಾನ. ಸರಿಯಾದ ಆಪ್ಷನ್ ಬಿ 11ನೇ ಸ್ಥಾನ. ನಮ್ಮ ಭಾರತವು ಸುಮಾರು 60% ಕೃಷಿ ಭೂಮಿಯನ್ನು ಹೊಂದಿರುವ ಈ ಪಟ್ಟಿಯಲ್ಲಿ 11ನೇ ಸ್ಥಾನದಲ್ಲಿದೆ. ಭಾರತದ ಗುಜರಾತ್, ಬಿಹಾರ್, ಆಂಧ್ರಪ್ರದೇಶ್, ತಮಿಳುನಾಡು, ಕರ್ನಾಟಕ ರಾಜ್ಯಗಳು ಕೃಷಿಯಲ್ಲಿ ಹೊಸ ವಿಧಾನಗಳು ಮತ್ತು ಪ್ರಯೋಗಗಳೊಂದಿಗೆ ಕೃಷಿ ಮಾಡಲಾಗುತ್ತದೆ. ಯಾವ ಎಣ್ಣೆಯನ್ನು ದ್ರವ ಚಿನ್ನ ಎಂದು ಕರೆಯಲಾಗುತ್ತದೆ? ಆಪ್ಷನ್ಸ್: ಎ ಉಡದ ಎಣ್ಣೆ, ಬಿ ಔದ್ ಎಣ್ಣೆ, ಸಿ ಮೀನಿನ ಎಣ್ಣೆ, ಡಿ ರೋಸ್ಮೆರಿ ಎಣ್ಣೆ. ಸರಿಯಾದ ಆಪ್ಷನ್ ಬಿ ಔದ್ ಎಣ್ಣೆ. ಅಗರ್ವುಡ್ ಮರದ ಎಣ್ಣೆಯನ್ನು ದ್ರವದ ಚಿನ್ನ ಎಂದು ಕರೆಯಲಾಗುತ್ತದೆ. ಔದ್ ಎಣ್ಣೆಯನ್ನು ಈ ಮರದಿಂದ ತಯಾರಿಸಲಾಗುತ್ತದೆ. ಈ ತೈಲವನ್ನು ಸುಗಂಧಿ ಮತ್ತು ಸುಗಂಧ ದ್ರವ್ಯಗಳ ತಯಾರಿಕೆಯಲ್ಲಿ ಬಳಸಲಾಗುತ್ತದೆ. ಈ ಕಾರಣಕ್ಕಾಗಿ ಅದರ ತೈಲವು ತುಂಬಾ ದುಬಾರಿಯಾಗಿದ್ದು 1 ಕಿಲೋಗ್ರಾಂ ಔದ್ ಎಣ್ಣೆಯನ್ನು ಖರೀದಿಸಲು ನೀವು 25 ಲಕ್ಷ ರೂಪಾಯಿಯನ್ನು ಖರ್ಚು ಮಾಡಬೇಕಾಗುತ್ತದೆ. ಚರ್ಮದ ಅಲರ್ಜಿ ಸಮಸ್ಯೆಯಿಂದ ಬಳಲುತ್ತಿರುವವರು ಯಾವುದನ್ನು ಹಚ್ಚುವುದರಿಂದ ಅಲರ್ಜಿ ಸಮಸ್ಯೆ ಕ್ರಮೇಣ ಕಡಿಮೆಯಾಗುತ್ತದೆ? ಆಪ್ಷನ್ಸ್: ಎ ಶ್ರೀಗಂಧ, ಬಿ ಅರಿಶಿನ, ಸಿ ಹಸಿ ಹಾಲು, ಡಿ ಮುಲ್ತಾನಿ ಮಿಟ್ಟಿ. ಸರಿಯಾದ ಆಪ್ಷನ್ ಎ ಶ್ರೀಗಂಧ. ಚರ್ಮದ ಅಲರ್ಜಿಯಿಂದ ಬಳಲುತ್ತಿರುವವರು ಶ್ರೀಗಂಧವನ್ನು ಬಳಸಿದರೆ ಪರಿಣಾಮ ಬೀರುತ್ತದೆ. 1 ಟೀಚಮಚ ನಿಂಬೆಹಣ್ಣಿನ ರಸದೊಂದಿಗೆ ಶ್ರೀಗಂಧದ ಪುಡಿಯನ್ನು ಬೆರೆಸಿ ಅಲರ್ಜಿ ಇರುವ ಚರ್ಮದ ಮೇಲೆ ಲೇಪಿಸುತ್ತಾ ಬಂದರೆ ಈ ಅಲರ್ಜಿ ಸಮಸ್ಯೆ ಕ್ರಮೇಣ ಕಡಿಮೆಯಾಗುತ್ತದೆ. ಪ್ರತಿನಿತ್ಯ ನಿಯಮಿತವಾಗಿ ಪರಂಗಿ ಹಣ್ಣನ್ನು ಸೇವಿಸುವುದರಿಂದ ಏನಾಗುತ್ತದೆ? ಆಪ್ಷನ್ಸ್: ಎ ತೂಕ ನಷ್ಟ, ಬಿ ಇಮ್ಯುನಿಟಿ ಬೂಸ್ಟರ್, ಸಿ ಎದೆ ಹಾಲು ವೃದ್ಧಿ, ಡಿ ಮೇಲಿನ ಎಲ್ಲವೂ. ಆಪ್ಷನ್ ಡಿ ಮೇಲಿನ ಎಲ್ಲವೂ. ಪ್ರತಿದಿನ ನಿಯಮಿತವಾಗಿ ಪರಂಗಿ ಹಣ್ಣನ್ನು ಸೇವಿಸುವುದರಿಂದ ಶರೀರದಲ್ಲಿ ರೋಗ ನಿರೋಧಕ ಶಕ್ತಿ ಹೆಚ್ಚುತ್ತದೆ.
ಅತಿಯಾದ ಬೊಜ್ಜಿನಿಂದ ಬಳಲುತ್ತಿರುವವರು ಈ ಹಣ್ಣನ್ನು ಸೇವಿಸುವುದರಿಂದ ಹೆಚ್ಚು ಪರಿಣಾಮವನ್ನು ಬೀರುತ್ತದೆ. ಹಾಗೆಯೇ ಬಾಣಂತಿಯರು ಸೇವಿಸುವುದರಿಂದ ಎದೆ ಹಾಲಿನ ಉತ್ಪತ್ತಿ ಹೆಚ್ಚಾಗುತ್ತದೆ. ಮಕ್ಕಳಲ್ಲಿ ಮೂತ್ರ ವಿಸರ್ಜನೆಯಾಗದೆ ನರಳುತ್ತಿದ್ದರೆ ಏನು ಮಾಡುವುದರಿಂದ ಈ ಸಮಸ್ಯೆ ದೂರವಾಗುತ್ತದೆ? ಆಪ್ಷನ್ಸ್: ಎ. ವೀಳ್ಯದೆಲೆ ಶಾಖ, ಬಿ. ಬಜ್ಜಿ ಸೇವನೆ, ಸಿ. ಬಿಸಿ ನೀರು ಶಾಖ, ಡಿ. ಐಸ್ ಪ್ಯಾಕ್. ಸರಿಯಾದ ಉತ್ತರ ಆಪ್ಷನ್ ಎ. ವೀಳ್ಯದೆಲೆ ಶಾಖ. ವೀಳ್ಯದೆಲೆಗೆ ಹರಳೆಣ್ಣೆಯನ್ನು ಹಚ್ಚಿ ಅದನ್ನು ಬಿಸಿ ಮಾಡಿ ಹೊಟ್ಟೆ ಉಬ್ಬರದಿಂದ ನರಳುತ್ತಿರುವ ಮಗುವಿನ ಹೊಟ್ಟೆಗೆ ಕಾವು ಕೊಟ್ಟರೆ ನೋವು ಮಾಯವಾಗಿ ಮೂತ್ರ ಸುಲಭವಾಗಿ ವಿಸರ್ಜನೆಯಾಗುತ್ತದೆ. ಯಾವ ನದಿಯು ಭಾರತವನ್ನು 2 ಭಾಗಗಳಾಗಿ ವಿಂಗಡಿಸುತ್ತದೆ? ಆಪ್ಷನ್ಸ್: ಎ. ತುಂಗಾ, ಬಿ. ಬ್ರಹ್ಮಪುತ್ರ, ಸಿ. ಗೋದಾವರಿ, ಡಿ. ನರ್ಮದಾ. ಆಪ್ಷನ್ ಡಿ. ನರ್ಮದಾ. ನರ್ಮದಾ ನದಿಯು ಭಾರತವನ್ನು ಮಧ್ಯ ಎತ್ತರದ ಪ್ರದೇಶಗಳು ಮತ್ತು ಡೆಕ್ಕನ್ ಪ್ರಸ್ಥಭೂಮಿಯಾಗಿ ವಿಭಜಿಸುತ್ತದೆ. ಈ ನದಿಯು ಭಾರತದ ಮಧ್ಯಪ್ರದೇಶ, ಮಹಾರಾಷ್ಟ್ರ ಮತ್ತು ಗುಜರಾತ್ ರಾಜ್ಯಗಳಲ್ಲಿ ಹರಿಯುತ್ತದೆ. ಕಿವಿ ಸೋಂಕಿನಿಂದ ಬಳಲುತ್ತಿರುವವರು ಯಾವುದನ್ನು ಕಿವಿಗೆ ಹಾಕುವುದರಿಂದ ಕಿವಿ ಸೋಂಕಿನ ಸಮಸ್ಯೆ ನಿವಾರಣೆಯಾಗುತ್ತದೆ? ಆಪ್ಷನ್ಸ್: ಎ. ಬೆಳ್ಳುಳ್ಳಿ ಎಣ್ಣೆ, ಬಿ. ಹರಳೆಣ್ಣೆ, ಸಿ. ಮಾವಿನ ಎಲೆಯ ರಸ, ಡಿ. ರಟಾಣಿ ಎಲೆ ರಸ. ಸರಿಯಾದ ಉತ್ತರ ಆಪ್ಷನ್ ಸಿ. ಮಾವಿನ ಎಲೆ ರಸ. ಕೆಲವು ತಾಜಾ ಮಾವಿನ ಎಲೆಗಳನ್ನು ಚೆನ್ನಾಗಿ ಅರೆದು ಅವುಗಳಿಂದ 1 ಟೀ ಚಮಚದಷ್ಟು ರಸವನ್ನು ತೆಗೆದುಕೊಂಡು ಈ ರಸವನ್ನು ಸ್ವಲ್ಪ ಬೆಚ್ಚಗೆ ಮಾಡಿ ಸೋಂಕಿಗೆ ಒಳಗಾಗಿರುವ ಕಿವಿಗೆ ಔಷಧವಾಗಿ ಬಳಸಬಹುದು. ದಿನಕ್ಕೆ 2 ಬಾರಿ ಪ್ರತಿ ಸಲವೂ 1-2 ಹನಿ ಬಳಸಿದರೆ ಸೋಂಕು ನಿವಾರಣೆಯಾಗುತ್ತದೆ. ಧನ್ಯವಾದಗಳು. ನಿಮ್ಮ ಪ್ರೀತಿಯ ಲೈಕ್ ಕೊಟ್ಟು ಪ್ರೋತ್ಸಾಹಿಸಿ. ಇನ್ನು ಹೆಚ್ಚಿನ ಮಾಹಿತಿಗೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ. ಇನ್ನೊಂದು ಇಂಟ್ರೆಸ್ಟಿಂಗ್ ಪ್ರಶ್ನೆಗಳೊಂದಿಗೆ ಸಿಗ್ತೀನಿ. ಲವ್ ಯು ಆಲ್. ಟೇಕ್ ಕೇರ್.